ಈ ಪೆಟ್ಟಿಗೆ ಮುಟ್ಟೋ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಇನ್ನೊಂದ್ಸರಿ ಮುಟ್ಟೋ ಪ್ರಯತ್ನ ಮಾಡಿದ್ರೆ ನಾನಾಗಿರಲ್ಲ. ಇದ್ರಲ್ಲಿ ಔಷಧಿ ಬಟ್ಟೆ ಇದೆ, ತಗೋ. ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡಿದೀನಿ. ಬಿಸಿ ಆರೋಗಕ್ಕೆ ಮುಂಚೆ ತಿಂದ್ಬಿಡಿ. ಇದನ್ನೆಲ್ಲ ಯಾರು ಮಾಡಕ್ ಹೇಳಿದ್ದು? ಸುಮ್ನೆ ನಾನಿಲ್ಲಿ ಹೇಗಿರ್ಲಿ? ನಿಮ್ಗೆ ನನ್ನಿಂದ ಏನಾದ್ರೂ ಸಹಾಯ ಆಗ್ಲಿ ಅಂತ ಇದನ್ನೆಲ್ಲ ಮಾಡ್ದೆ. ನಾನ್ ನಿನ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀನಿ, ನನಗಿಷ್ಟಲ್ರ ಕೆಲಸ ಮಾಡಿದ್ರೆ ನಾನಾಗಿರಲ್ಲ ಅಂತ. ಹೆಣ್ಮಕ್ಳು ಅಳ್ಕೊಂಡ್ರೆ ನಂಗೆ ಸ್ವಲ್ಪ ಇಷ್ಟ ಇಲ್ಲ. ಹೋಗಿ ತಿಂಡಿ ತಿನ್ನು. ನನ್ಗೇನು ಬೇಡ. ನಿನಗೆ ಬೇಡ ಅಂದ್ರೆ ನನಗೆ ಬೇಕು. ಏನ್ ನೋಡ್ತಾ ಇದೀಯಾ? ಹಸಿವಾಗ್ತಾ ಇದೆ, ಹೋಗಿ ತಿಂಡಿ ಬರ್ಸು. ಥ್ಯಾಂಕ್ ಯು. ಚೆನ್ನಾಗಿದೀಯಾ? ಅಲ್ಲ, ನಾನಿಲ್ಲಿ ಬಂದ್ 2 ದಿವಸ ಆಯ್ತು. ನೀನ್ ಯಾರು, ನಿನ್ ಕತೆ ಏನು ಅಂತ ನೀವ್ ನನ್ ಕೇಳಲೇ ಇಲ್ವೇ? ಯಾಕೆ? ನಿನ್ ಕತೆ ಕೇಳಿ ಕಾದಂಬರಿ ಬರಿಬೇಕಾ? ಅದಕ್ಕಲ್ಲ, ಆದ್ರೂ ನೀನು ಬ್ಯಾಂಕ್ ಮ್ಯಾನೇಜರ್ ದಿಲೀಪನ್ ತಂಗಿ. ನಿಮ್ಮಣ್ಣ ಬ್ಯಾಂಕ್ ದರೋಡೆ ಮಾಡಕ್ ಹೋಗಿ ಸಿಗಾಕೊಂಡು ಆ ಅವಮಾನ ತಾಳಾರ್ದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೀನು ಪೊಲೀಸ್ನವ್ರನ್ನ ತಪ್ಪಿಸ್ಕೊಂಡು ನನ್ನ ಕೈ ಬಂದು ಸಿಗಾಕೊಂಡಿದೀಯಾ? ಇಲ್ಲ, ಇದೆಲ್ಲ ಸುಳ್ಳು. ನಮ್ಮಣ್ಣ ಖಂಡಿತ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನೀನ್ ಸುಳ್ಳು ಅಂತ ಹೇಳಿದ್ರು ಈ ಪೇಪರ್ ನಲ್ಲಿ ಫೋಟೋ ಸಮೇತ ಹಾಕಿದ್ದಾರೆ, ನೋಡು. ಕಾವೇರಿ ಬ್ಯಾಂಕ್ ದರೋಡೆಯಲ್ಲಿ ಶಾಮೀಲಾಗಿದ್ದ ಮ್ಯಾನೇಜರ್ ದಿಲೀಪ್ ಆತ್ಮಹತ್ಯೆ. ಅಣ್ಣ, ಈ ಸಮಾಜದಲ್ಲಿರೋ ಸ್ವಾರ್ಥಿಗಳ ಮೋಸಕ್ಕೆ ನೀನು ಬಲಿಯಾಗ್ಬಿಟ್ಟಿಯಾ? ಇನ್ಮೇಲೆ ನನ್ಗೆ ಯಾರಣ್ಣ ಗತಿ? ರಾಜ, ಈ ದರೋಡೆಗೂ ನಮ್ಮಣ್ಣನಿಗೂ ಯಾವ ಸಂಬಂಧನೂ ಇಲ್ಲ. ಆ ಬ್ಯಾಂಕ್ ಚೇರ್ಮನ್ ಧನ್ರಾಜ್ ನನ್ ಮೇಲಿನ ಆಸೆಗೋಸ್ಕರ ನನ್ ಮೇಲೆ ಈ ಅಪವಾದ ಹೊರಿಸಿ ನಮ್ಮನ್ನ ಈ ಸ್ಥಿತಿಗೆ ತಂದಿದ್ದಾನೆ. ನನ್ನ ನಂಬು ರಾಜ, ನನ್ನ ನಂಬು.
ಸ್ವಂತ ವಿಷಯಕ್ಕೆ ತಲೆ ಹಾಕ್ತಾ ಇದ್ದೀನಿ ಅಂತ ನನ್ನ ಹೆದರಿಸ್ಬೇಡಿ. ಯಾವುದೋ ಒಂದು ನೋವು ನಿಮ್ಮನ್ನು ಕಾಡ್ತಾ ಇದೆ. ಆ ನೋವನ್ನು ಅನುಭವಿಸಿದ ಜೀವನದ ರೀತಿ ಆದ್ರೆ ಯಾರು ಬೇಕು ಅಂತ ನೋವನ್ನ ಅನುಭವಿಸೋದಿಕ್ಕೆ ಇಷ್ಟಪಡೋಲ್ಲ. ನೋಡಿ, ನನ್ನ ಕಾಲಿಗಾದ ಗಾಯದ ನೋವನ್ನ ಕಡಿಮೆ ಮಾಡೋಕೆ ಔಷಧಿ ತಂದ್ಕೊಟ್ರಿ. ಹಾಗೆ ನಿಮ್ ಮನ್ಸಲ್ಲಿರೋ ನೋವನ್ನ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೇನೆ ಕಡಿಮೆ ಆಗೋದು. ಈ ಗುಡ್ಡಗಳ ಮಧ್ಯೆ ಒಂಟಿಯಾಗಿರ್ಬೇಕಾದ್ರೆ ನಿಮ್ಮ ಹೃದಯದ ಆಳದಲ್ಲಿ ಆಗಿರ್ಲೇಬೇಕು. ಹೇಳಿ, ಈ ಸಮಾಧಿ ಯಾರ್ದು? ಈ ಗುಂಡಿನ ಯಾರಿಗೋಸ್ಕರ ತೆಗ್ದಿದ್ದೀರಾ? ನಿಮ್ ಈ ಮೌನವೇ ನಿಮಗ್ ಸಮಾಧಾನ ಅಂತ ನೀವು ತಿಳ್ಕೊಳ್ಳೋದಾದ್ರೆ ನಾನಿಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾನ್ ಈಗ್ಲೇ ಇಲ್ಲಿಂದ ಹೊರಟೋಗ್ತೀನಿ. ನಿಂತ್ಕೋ. ಇದ್ದೊಬ್ಬ ಅಣ್ಣನ ಕಳ್ಕೊಂಡು ಅನಾಥಳಾಗಿದೀಯಾ. ಮತ್ತೆ ಇಲ್ಲಿಂದ ಹೋಗಿ ಆ ಪಾಪಿಗಳ ಕೈ ಸಿಕ್ಕಿ ಬಲಿಯಾಗೋದಕ್ಕೆ ನಾನ್ ಬಿಡೋದಿಲ್ಲ. ಈ ಸಮಾಧಿ ಯಾರ್ದು ಅಂತ ಕೇಳ್ದಲ್ಲ, ಇದು ಬೇರೆ ಯಾರ್ದು ಅಲ್ಲ, ನಾನು ಪ್ರೀತಿಸಿದ ಸೀಮಾದು. ರಾಜಾ, ನೀನು ಸಿಪಾಯಿ ಡ್ರೆಸ್ ನಲ್ಲಿ ನೋಡ್ತಾ ಇದ್ರೆ ಯಾಕೋ ನನ್ನ ಮೈನಲ್ಲಿ ದೇಶ ಪ್ರೇಮದ ರಕ್ತ ಉಕ್ಕಿ ಹರಿದು ನಾನು ನಿನ್ನ ಹಾಗೆ ಮಿಲಿಟರಿ ಸೇರ್ಬೇಕು ಅನ್ಸುತ್ತೆ. ಗುಡ್, ವೆರಿ ಗುಡ್. ಐ ಲೈಕ್ ಯುವರ್ ಸ್ಪೋರ್ಟಿನೆಸ್. ಸೀಮಾ, ಈ ಲೀವಲ್ ಆದ್ರೂ ನಿಮ್ ತಂದೆಯವರು, ಅದೇ ಜಸ್ಟಿಸ್ ಜಗನ್ನಾಥ್ ಅವರು ನಮ್ಮ ಲವ್ಗೆ ಪರ್ಮಿಷನ್ ಕೊಟ್ಬಿಟ್ರೆ ನಿನ್ನ ಕೂತಿಗೆ ತಾಳಿ ಕಟ್ಬಿಟ್ಟು ನಿನ್ನ ಚೀಫ್ ಕಮಾಂಡೋ ಮಾಡ್ತೀನಿ. ಚೀಫ್ ಕಮಾಂಡೋನಾ? ಮಿಲಿಟರಿ ಕಮಾಂಡೋ ಅಲ್ಲ, ನಮ್ ಸಂಸಾರದ ಕಮಾಂಡೋ. ರಾಜಾ, ಇದೇನು ಹೊಸ ಮೆಡಲ್ಗಳು? ಸೀಮಾ, ನಿನ್ನೆ ರಾಜ ಬರೀ ರಾಜ ಅಲ್ಲ, ರ್ಯಾಂಬೋ ರಾಜ. ರ್ಯಾಂಬೋ ರಾಜಾ? ಎಸ್. ನಾನು ಅಸ್ಸಾಂ ಬಾರ್ಡರ್ ಇರ್ಬೇಕಾದ್ರೆ ಯಾವನೊಬ್ಬ ಟೆರರಿಸ್ಟ್ ಸ್ಕೂಲ್ ಬಸ್ ನಲ್ಲಿ ಬಾಂಬ್ ಇಟ್ಬಿಟ್ಟಿದ್ದ. ಆ ಸ್ಪೀಡ್ ಹೋಗೋ ಬಸ್ ನಾನು ಹೇಗೋ ಕ್ಯಾಚ್ ಮಾಡಿ ಆ ಬಾಂಬ್ ನೆತ್ತಿ ಆಚೆ ಬಿಸಾಕಿ ಆ ಸ್ಕೂಲ್ ಮಕ್ಕಳನ್ನೆಲ್ಲ ಕಾಪಾಡ್ದೆ. ಅವಾಗ ನನಗೆ ಕೊಟ್ಟ ಮೆಡಲ್ ಇದು. ಹೌದಾ? ಅಷ್ಟೇ ಅಲ್ಲ, ನಾನು ಕಾಶ್ಮೀರ್ ಬಾರ್ಡರ್ ಇರುವಾಗ ಮಧ್ಯರಾತ್ರಿಯಲ್ಲಿ ಯಾವ್ದೋ ಗ್ರೂಪ್ನವರು ಜೀಪ್ ನಲ್ಲಿ ಅಂತ ಬಂದು ನಮ್ಮ ಹೈಯರ್ ಆಫೀಸರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಡ್ತಾ ಇದ್ರು. ನಾನು ಹಾಗೋ ಒಳಗಡೆ ನುಗ್ಗಿ ಅವ್ರನ್ನ ಹೊಡೆದು ಪಡೆದು ನಮ್ಮ ಹೈಯರ್ ಆಫೀಸರ್ನ ಕಾಪಾಡ್ದೆ. ಅವಾಗ ಅವರು ಏನ್ ಹೇಳಿದ್ರು ಗೊತ್ತಾ? ರಾಜಾ, ನೀನ್ ಬರೀ ರಾಜ ಅಲ್ಲ ಕಣೋ, ರ್ಯಾಂಬೋ ರಾಜ ಅಂತ ಎಲ್ಲರ ಮುಂದೆ ಹೊಗಳಿ ನನಗೆ ಮೆಡಲ್ ಕೊಟ್ರು. ಗೊತ್ತಾ ನಿಂಗೆ? ಮೈ ಡಿಯರ್ ರ್ಯಾಂಬೋ ರಾಜಾ, ಈ ನಿಮ್ಮ ಸಾಹಸಕ್ಕೆ ನಾನು ಕೊಡೋ ಅವಾರ್ಡ್ ಏನು ಅಂತ ಗೊತ್ತಾ? ಏನು? ಡ್ಯಾಡಿ, ಯಾರು ಬಂದಿದ್ದಾರೆ ನೋಡು. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಂತೂ ಮಿಲಿಟರಿ ಸೇರ್ಬಿಟ್ಟು ನಿನ್ನ ತಂದೆ ಆಸೆನ ನೆರವೇರಿಸ್ಬಿಟ್ಟೆ. ಇದಕ್ಕೆಲ್ಲ ನೀವೇ ಕಾರಣ ಸರ್. ಒಬ್ಬ ಡ್ರೈವರ್ ಮಗನ್ನ ಬಿಎವರೆಗೂ ಓದಿಸಿದ್ದು ಅಲ್ಲದೆ ಅವನ್ನ ಮಿಲಿಟರಿ ಸೇರ್ಸೋಕ್ ಶಿಫಾರಸು ಮಾಡಿದ್ರಿ. ನಿಮ್ಮ ಸಹಾಯನ ಸರ್ ಅವನು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ಇದರಲ್ಲಿ ನನ್ನ ಸಹಾಯ ಏನು ಬಂತು ರಾಮಯ್ಯ? ಎಲ್ಲ ನಿನ್ನ ಮಗನ ಶ್ರಮ. ಜೀವನದಲ್ಲಿ ಗುರಿ ಅಂತ ಒಂದಿದ್ರೆ ಇವತ್ತು ಒಬ್ಬ ಆರ್ಡಿನರಿ ಸೋಲ್ಜರ್ ಆಗಿರ್ತಕ್ಕಂಥವನು ನಾಳೆ ದೇಶ ಕಾಪಾಡ್ತಕ್ಕಂಥ ಆರ್ಮಿ ಚೀಫ್ ಆದ್ರೂ ಆಗಬಹುದು. ಆಮೇಲೆ ರೈಟ್ ರಾಜಾ? ಎಲ್ಲ ತಮ್ಮ ಆಶೀರ್ವಾದ ಸರ್. ನನಗೆ ಆಫೀಸಿಗೆ ಟೈಮ್ ಆಯ್ತು, ಬರ್ತೀನಮ್ಮ. ಸರಿ ಡ್ಯಾಡಿ. ಸೀಮಾ, ಇನ್ನೊಂದೆರಡು ಸಾಹಸ ಹೇಳ. ಯಾಕೆ? ಮತ್ತೆ ಅವಾರ್ಡ್ ಬೇಕಾಗಿತ್ತಾ? ಕೊಟ್ರೆ ಇಟ್ಕೊಳ್ಳೋಣ ಅಂತ. ನೋಡಿ, ನೀವ್ ಯಾವ ಸಾಹಸನೂ ಹೇಳ್ಬೇಕಾಗಿಲ್ಲ, ನಾನೇ ಕೊಡ್ತೀನಿ. ಡ್ಯಾಡಿ, ಟ್ಯಾಬ್ಲೆಟ್ಸ್. ಬೆಳಿಗ್ಗೆಯಿಂದ ರಾತ್ರಿವರೆಗೂ
ನೂರಾರು ಟ್ಯಾಬ್ಲೆಟ್ ತಗೊಳ್ತಿದ್ಯಾ ಹೊರತು ನಿನ್ ಹಾರ್ಟ್ ಪ್ರಾಬ್ಲಮ್ ಚೆಕಪ್ ಮಾಡಿಸ್ಕೊಳಕ್ಕೆ ಅಮೆರಿಕ ಹೋಗೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಡ್ಯಾಡಿ. For more updates, like, comment, subscribe to our channel.